ಬಿಜೆಪಿ ಕಾರ್ಯಕರ್ತನ ಮೇಲೆ ಹಲ್ಲೆ ಆಗಿದೆ. ಬಿಜೆಪಿ ಪರ ಪ್ರಚಾರ ಮಾಡ್ತಾ ಇದ್ದಂತಹ ವಿಜಯ್ ಕುಮಾರ್ ಈತನನ್ನ ಥಳಿಸಲಾಗಿದೆ. ಬಿಜೆಪಿ ಮಾಧ್ಯಮ ವಕ್ತಾರ ವಿಜಯ್ ಕುಮಾರ್ ಮೇಲೆ ನಡೆದಂತಹ ಹಲ್ಲೆ ಇದು. ಹಾಸನದಲ್ಲಿ ಬಿಜೆಪಿ ಕಾರ್ಯಕರ್ತನ ಮೇಲೆ ಹಲ್ಲೆ ನಡೆಸಲಾಗಿದೆ. ಬಿಜೆಪಿ ಪರ ಪ್ರಚಾರ ಮಾಡ್ತಾ ಇದ್ದಂತಹ ವಿಜಯ್ ಕುಮಾರ್ ಮೇಲೆ ಹಲ್ಲೆಯಾಗಿದೆ. ಪ್ರಜ್ವಲ್ ಪರ ಪ್ರಚಾರ ಮಾಡ್ತಾ ಇದ್ದ ಪ್ರೀತಮ್ ಗೌಡ ಬೆಂಬಲಿಗ ಇದ್ದ 30ಕ್ಕೂ ಹೆಚ್ಚು ಯುವಕರ ಗುಂಪಿನಿಂದ ಏಕಾಏಕಿ ದಾಳಿ ನಡೆಸಲಾಗಿದೆ. ವಿಜಯ್ ಕುಮಾರ್ ಇಂಟರ್ನೆಟ್ ಶಾಪ್ ಮೇಲೆ ದಾಳಿಯಾಗಿದೆ. ಹಾಸನದ ಎಂಜಿ ರಸ್ತೆಯಲ್ಲಿರೋ ಅಂಗಡಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬಿಜೆಪಿ ಮುಖಂಡ ವಿಜಯ್ ಕುಮಾರ್ಗೆ ಗಾಯಗಳಾಗಿದೆ. ಹಾಸನದ ಹಿಮ್ಸ್ಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪ್ರೀತಮ್ ಗೌಡ ಜೊತೆ ಅಂತರ ಕಾಯ್ದುಕೊಂಡಿದ್ದಂತಹ ವಿಜಯ್ ಕುಮಾರ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಜೊತೆ ಸೇರಿ ಪ್ರಚಾರವನ್ನ ನಡೆಸ್ತಾ ಇದ್ರು. ವಿಜಯ್ ಶಾಪ್ಗೆ ಖುದ್ದು ಭೇಟಿ ನೀಡಿ ಪ್ರಜ್ವಲ್ ಅಭಿನಂದಿಸಿದ್ರು. ಈಗ ವಿಜಯ್ ಕುಮಾರ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಜೆಡಿಎಸ್ ಶಾಸಕ ಸ್ವರೂಪ್. ಹಾಸನದಲ್ಲಿ ಬಿಜೆಪಿ ಕಾರ್ಯಕರ್ತನ ಮೇಲೆ ನಡೆದಂತಹ ಹಲ್ಲೆ ಇದು. ಬಿಜೆಪಿ ಪರ ಪ್ರಚಾರ ಮಾಡ್ತಾ ಇದ್ದಂತಹ ವಿಜಯ್ ಕುಮಾರ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಹಾಸನದ ಹಿಮ್ಸ್ಗೆ ವಿಜಯ್ ಕುಮಾರನ್ನ ದಾಖಲಿಸಿ ಅಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಿಜೆಪಿ ಮಾಧ್ಯಮ ವಕ್ತಾರ ವಿಜಯ್ ಕುಮಾರ್ ಬಿಜೆಪಿ ಪರ ಪ್ರಚಾರ ನಡೆಸ್ತಾ ಇದ್ರು. ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. 30ಕ್ಕೂ ಹೆಚ್ಚು ಯುವಕರ ಗುಂಪು ಏಕಾಏಕಿ ದಾಳಿ ಮಾಡಿದೆ. ವಿಜಯ್ ಕುಮಾರ್ ಅವರ ಶಾಪ್ ಮೇಲೆ ಕೂಡ ದಾಳಿ ನಡೆಸಿದ್ದಾರೆ. ಹಾಸನದ ಎಂಜಿ ರಸ್ತೆಯಲ್ಲಿರುವಂತಹ ಅವರ ಅಂಗಡಿ ಮೇಲೆ ಅಟ್ಯಾಕ್ ಆಗಿದೆ. ಅವರ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ನಾನು ಆಫೀಸಲ್ಲಿ ಇದ್ದೆ, ಚೆಕ್ ಬರೀತಾ ಇದ್ದೆ. ಯಾರೋ ಒಬ್ಬ ಬಂದು ಒಳಗಡೆಗೆ ಕೇಳ್ದ, ಯಾರು ನೀವಾ ವಿಜಯ್ ಅಂತ. ಹೌದು ನಾನೇನೆ, ಮಾತಾಡಬೇಕು ಬನ್ನಿ ಅಂತಂದ. ಕೂತ್ಕೊಳ್ಳಿ ಮಾತಾಡೋಣ ಅಂತ ಅಂದೆ. ಇಲ್ಲ ಚೆಕ್ ಬರ್ರಿ ಆಮೇಲೆ ಮಾತಾಡೋಣ ಅಂತ ಅಂದ. ನನಗೆ ಇಲ್ಲ ಆಮೇಲೆ ಮಾತಾಡ್ತೀನಿ, ಚೆಕ್ ಬರ್ಬಿಟ್ಟೆ ಮಾತಾಡಿ ಅಂತಂದ್ರೆ. ಇಲ್ಲ ಮಾತಾಡೋಣ ಬಾ ಕೂತ್ಕೊ ಆಮೇಲೆ ಬರಿಬೇಕು ಅಂತ. ಅಷ್ಟೊತ್ತಿಗಾಗಲೇ ಎಲ್ಲ ಒಳಗಡೆ ಬಂದು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿ. ಅದೇ ಪ್ರೀತಮ್ ಗೌಡನ ಬಗ್ಗೆ ಮಾತಾಡ್ತೀಯಾ, ಪ್ರೀತಮ್ ಗೌಡ ಬಗ್ಗೆ ಮಾತಾಡ್ತೀಯಾ, ಯಾವಾಗ ಮಾತಾಡಿದೆ ಅಂತ ಗೊತ್ತಿಲ್ಲ. ಪ್ರೀತಮ್ ಗೌಡ ಬಗ್ಗೆ ಮಾತಾಡ್ತೀಯಾ ಅಷ್ಟೇ. ಯಾವ್ದ್ರಲ್ಲಿ ಹೊರಗೆ ಗೊತ್ತಿಲ್ಲ. 100-105 ಜನದ ಮೇಲಿದ್ರು ಸರ್. ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ ಆಫೀಸು. ಎಲ್ಲ ನೋಡ್ಬೇಕು ಆಫೀಸಲ್ಲಿ ಏನೇನು ಡ್ಯಾಮೇಜ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.